ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಲೂಲು ಮಾಲನ್ನು ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಕೆಳಗಡೆ ಕಾರ್ ಪಾರ್ಕಿಂಗ್ ಈ ಥರ ಇರುತ್ತೆ. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಅದು 3 ಫ್ಲೋರ್ ಇರ್ತದೆ ಕಾರ್ ಪಾರ್ಕಿಂಗು. ಆ ಕಾರ್ ಪಾರ್ಕಿಂಗ್ ಹೋಗ್ತಿದ್ದಂಗೆ ಅಲ್ಲಿ ಒಳಗಡೆ ಆಗಿಬಿಟ್ಟು ನೋಡಿ, ಲೂಲು ಮಾಲಿನ ವ್ಯೂ ಯಾವ ಥರ ಇದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ನೋಡಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಂಗೆ ಈ ಥರ ಎಲಿವೇಟರ್ ಸಿಗುತ್ತೆ. ಈ ಎಲಿವೇಟರಲ್ಲಿ ಮೇಲುಗಡೆ ಅಂದರೆ 4-5 ಫ್ಲೋರು ಮೇಲಿದೆ ಲೂಲು ಮಾಲು. ಇದರಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ ಗುರು, ಆ ಥರ ಎಲ್ಲ ಇರುತ್ತೆ. ದಯವಿಟ್ಟು ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ಸಾಕಷ್ಟು ಮಾಹಿತಿ ಇದೆ. ಈ ಮಾಹಿತಿಯಲ್ಲಿ ದಯವಿಟ್ಟು ಎಲ್ಲರಿಗೂ ತಲುಪಿಸ್ತೀನಿ. ನೋಡಿ ನೋಡಿ, ಈ ಥರ ಎಲಿವೇಟರಲ್ಲಿ ಮೇಲುಗಡೆಗೆ ಹೋದ್ವಿ. ಹೋದ ತಕ್ಷಣವೇ ಅಲ್ಲಿನ ಒಂದು ಸುತ್ತಮುತ್ತ ವ್ಯೂ ಯಾವ ಥರ ಇದೆ ಅನ್ನೋದು ಎಲ್ಲ ತೋರಿಸ್ಕೊಡ್ತೀನಿ. ಏನೆಲ್ಲ ಸಿಗುತ್ತೆ, ಏನೆಲ್ಲ ದಿನಬಳಕೆ ವಸ್ತುಗಳಿದೆ, ಅಂದರೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಏನೇನಿದೆ ಅನ್ನೋದು ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡ್ದಲ್ಲೇ ನೋಡಿ ಕೊನೆಯ ತನಕ ನೋಡಿ. ನಾವು ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ಲೂಲು ಮಾಲ್ಗೆ. ಸಾಕಷ್ಟು ಅಂದರೆ ಆಟ ಆಡ್ತಕ್ಕಂಥವು ಅವೆಲ್ಲ ಇದ್ದಾವೆ. ಪ್ರತಿಯೊಂದೂ ಇದರಲ್ಲೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಎಲಿವೇಟರಲ್ಲಿ ಯಾವ ಥರ ಬರ್ತಕ್ಕಂಥದ್ದು ಇಳಿತಕ್ಕಂಥದ್ದು, ಇಲ್ಲಿನ ಮಾಲಲ್ಲಿ ನೋಡಿ ಯಾವ್ಯಾವ ಥರ ಆಟ ಆಡ್ತಕ್ಕಂಥವು ಇವಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅಂದರೆ ಅಲ್ಲಿ ಒಂಥರ ATM ಕಾರ್ಡ್ ಟೇಪ್ ಕೊಡ್ತಾರೆ. ಅಲ್ಲಿಂದ ಒಳಗಡೆ ಹೋದರೆ ಅದು ಒಂದು 1000 ರೂಪಾಯಿಗೆ ತಗೋಬೇಕು. ಅದನ್ನು ಆ ಕಾರ್ಡ್ ತಗೊಂಡು ನಿಮಗೆ ಯಾವ್ಯಾವ ಥರ ಆಟ ಆಡ್ಬೋದು ಅನ್ನೋದು ಅದರಲ್ಲೆಲ್ಲ ಇರುತ್ತೆ. ಅಂದರೆ ಮಾಲಲ್ಲಿ, ಲೂಲು ಮಾಲಲ್ಲಿ ಆ ಥರ ಇರುತ್ತೆ. ನಿಮ್ಗೆ ಯಾವ್ಯಾವ ಥರ ಮಕ್ಕಳು ಹಿಡಿದು ದೊಡ್ಡವರಿದ್ದ ಹಿಡಿದು ಚಿಕ್ಕವರವರೆಗೂ ಆಟ ಆಡೋ ಅಂಥ ಅವೆಲ್ಲ ಇರುತ್ತೆ. ಆ ಥರ ಎಲ್ಲ ಆಟ ಆಡ್ಕೊಂಡು ಭಾಳಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಆ ಥರ ಎಲ್ಲ ನೋಡೋದಕ್ಕಾಗಲಿ ಆಟ ಆಡೋದಕ್ಕಾಗಲಿ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಬೆಂಗಳೂರು ಸೈಡ್ ಬಂದರೆ ಒಂದೇ ಒಂದು ಸರಿ ಟ್ರೈ ಮಾಡಿರಿ. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತಂದರೆ, ಮಾರ್ಕೆಟ್ಗೆ ಹೋಗ್ತಿರಲ್ವ, ಮಾರ್ಕೆಟ್ ಪಕ್ಕದಲ್ಲೇ ಇರ್ತಕ್ಕಂಥ ಬಿನ್ನಿ ಮಿಲ್ ಇದೆಯಲ್ವ, ಬಿನ್ನಿ ಮಿಲ್ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಲೂಲು ಮಾಲ್ ಪಕ್ಕ ಅಡ್ರೆಸ್ಸು. ಯಾರನ್ನ ಬೇಕಾದರೆ ಒಂದೇ ಒಂದು ಸರಿ ಬಂದು ಟ್ರೈ ಮಾಡಿರಿ. ಒಂದು ಬಟ್ಟೆಯಿಂದ ಹಿಡಿದು ನಿಮ್ಗೆ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಸಾಕಷ್ಟು ಅಂದರೆ ನೀವು ಮೇಕಪ್ ಸೆಟ್ ಆಗ್ಬೋದು, ಒಂದು ಬ್ಯಾಂಗಲ್ ಶಾಪ್ ಆಗ್ಬೋದು, ಪ್ರತಿಯೊಂದು, ಒಂದು ಫ್ರೂಟ್ಸ್ ಐಟಮ್ ಆಗ್ಬೋದು, ಒಂದು ತಿನ್ನೋ ಐಟಮ್ ಆಗ್ಬೋದು, ಏನು ಚಿಕನ್ನು ಮಟನ್ನು ಏನು ಬೇಕಾದ್ರೂ ಸಿಗುತ್ತೆ ಈ ಮಾಲ್ ಒಳಗಡೆ. ಇದು ಸಾಕಷ್ಟು ಜನ ಹೇಳ್ತಾರೆ ಈ ಮಾಲು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅಂತ ಹೇಳ್ತಾರೆ. ನಾವು ಹಂಗೆ ಅಂದ್ಕೊಂಡ್ವಿ. ಅಷ್ಟು ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಈ ಲೂಲು ಮಾಲು. ನೋಡೋದಕ್ಕೆ ಅಷ್ಟೇ ಅಲ್ಲ, ಒಳಗಡೆ ಹೋದ್ರೂ ಕೂಡ ಅಷ್ಟೇ ಚೆನ್ನಾಗಿದೆ. ನೀವೇನಾದರೂ ಒಂದು ಸಲ ರಜದಾಗ ಯಾರಾದ್ರೂ ಒನ್ ಡೇ ಟೂರ್ ಮಾಡ್ಬೇಕು ಅಂದ್ಕೊಂಡ್ರೆ ದಯವಿಟ್ಟು ಈ ಲೂಲು ಮಾಲ್ಗೆ ಒಂದೇ ಒಂದು ಸತಿ ವಿಸಿಟ್ ಕೊಡಿ. ನೋಡಿ, ಲೂಲು ಮಾಲಲ್ಲಿರ್ತಕ್ಕಂಥ ನಿಮಗೇನೇ ಯಾವ್ಯಾವ ಥರದ ಒಂದು ನೋಡಿ, ಕೋಳಿ ಅಂದರೆ ಉಂಡೆ ಕೋಳಿ ಎಲ್ಲನ ಇಟ್ಕೊಂಡಿರ್ತಾರೆ. ನಿಮಗೆ ಚಿಕನ್ ಆಗ್ಬೋದು, ಮಟನ್ ಆಗ್ಬೋದು, ಮೀನಾಗ್ಬೋದು, ಫ್ರೆಶ್ ಅಪ್ ಆಗಿರ್ತಕ್ಕಂಥ ಮೀನು ಆಗ್ಬೋದು. ನೋಡಿ ಯಾವ್ಯಾವ ಥರ ಮೀನುಗಳು, ಸಾಕಷ್ಟು ಜಾತಿಯ ಮೀನುಗಳಿವೆ. ಅದು ನನಗಂತೂ ಹೆಸರೇ ಹೇಳೋಕ್ಕೆ ಬರೋಲ್ಲ. ಆ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತಿದ್ದೀನಿ. ಅಂದರೆ ಅಲ್ಲೆಲ್ಲ ಹೆಸ್ರು ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಇದ್ಯಾವುದು ಜಿಲಾಬಿ ಅಂತೆ, ಇನ್ನೊಂದೇ ಅಂತ ಯಾವ್ಯಾವ ಥರದ ಮೀನ್ಸು ಎಲ್ಲನೂ ಇದ್ದಾವೆ. ನೀವೇನಾದರೂ ಲೂಲು ಮಾಲ್ಗೆ ಏನಾದರೂ ಎಂಟ್ರಿ ಆದರೆ ಆ ಲೊಕೇಶನ್ನೆಲ್ಲ ಹೇಳಿದ್ದೀನಿ, ನೀವು ರಜದಾಗೆ ಬಂದು ಹೋಗ್ಬೋದು. ತುಂಬ ಅದ್ಭುತವಾಗಿದೆ ಲೂಲು ಮಾಲು. ಅಲ್ಲಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ಅಲ್ಲಿ ಆಟ ಆಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ನೀವು ಆಟ ಆಡ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಆಟ ಆಡ್ತಕ್ಕಂಥ ಒಂದು ಪ್ರತಿಯೊಂದೂ ಆಟ ಆಡೋದಕ್ಕೆ ತುಂಬ ಅದ್ಭುತವಾಗಿದೆ. ನೋಡಿ ಯಾವ್ಯಾವ ಥರದ ಫಿಶ್ಗಳು, ಇದಂತೂ ಸಾಕಷ್ಟು ಫಿಶ್ಗಳಿದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಒಂದು
ತರಕಾರಿ ಇದ್ದ ಹಿಡಿದು ಒಂದು ಬೆಂಕಿ ಪಟ್ಟಣದಿದ್ದ ಹಿಡಿದು ಒಂದು ಸೂಜಿ ಇದ್ದ ಹಿಡಿದು ಪ್ರತಿಯೊಂದು ಮನೆಗೆ ಏನು ಬಳಕೆ ಮಾಡ್ತೀವಿ ವಸ್ತುಗಳು ಅವೆಲ್ಲನ ಲೂಲು ಮಾಲಲ್ಲೇ ಸಿಗ್ತವೆ. ನೀವು ಹೋಗ್ಬೇಕಾದ್ರೆ ಎಂಟ್ರಿ ಅಂದರೆ ನೀವು ಅಕಸ್ಮಾತ್ ಅಲ್ಲೇನೋ ಹೋಗಿ ಖರೀದಿ ಮಾಡಬೇಕೆಂಬುದೇ ಏನಿಲ್ಲ, ಸುಮ್ಮನೆ ಆದರೂ ಹೋಗಿ ನೋಡ್ಕೊಂಬರ್ಬೋದು. ಸುಮ್ಮನೆ ಆದ್ರೂ ಹೋಗಿ ಒಳಗಡೆ ಎಲ್ಲನ ನಿಮಗೆ ಯಾವ ವಸ್ತು ಸಿಗುತ್ತೆ ಯಾವ ವಸ್ತು ಇಲ್ಲ ಅನ್ನೋದೆಲ್ಲ ಸರ್ಚ್ ಮಾಡ್ಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬರ್ಬೋದು. ಏನು ಎಂಟ್ರೆನ್ಸ್ ಫೀಸ್ ಏನು ಇರೋದಿಲ್ಲ. ಒಂದೇ ಒಂದು ಸತಿ ಟ್ರೈ ಮಾಡಿರಿ. ನಿಮ್ಗೇನಾದರೂ ಹೋಗ್ಬೇಕು ಅನಿಸಿದರೆ ದಯವಿಟ್ಟು ಒಂದೇ ಒಂದು ಸತಿ ಟ್ರೈ ಮಾಡಿರಿ. ಬೇಸಿಗೆ ರಜದಲ್ಲಿ ಏನಾದರೂ ಬೆಂಗಳೂರು ಸೈಡ್ ಬಂದರೆ ಲೂಲು ಮಾಲ್ಗೆ ಹೋಗಿ ಬನ್ನಿ. ತುಂಬ ಅದ್ಭುತವಾಗಿದೆ. ಇದು ಲೂಲು ಮಾಲ್ ಎಲ್ಲಿ ಲೊಕೇಟ್ ಆಗಿರೋದು ಅನ್ನೋದು ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.